ಎಲ್ಲಿದೆ ಸೂರ್ಯ, ಯಾಕೆ ಇನ್ನೂ ಬಂದಿಲ್ಲ? ಪ್ರಾಕ್ಟೀಸ್ಗೆ ಎಷ್ಟು ಲೇಟಾಗಿ ಬಂದರೆ ಹೆಂಗೆ? ನೀನೇ ಅಂದೆ ವಾರ್ಮ್ ಅಪ್ ಮಾಡೋಣ ಬೇಗಪ್ಪ ಅಂತ, ಯಾಕೆ ನೀನು ಇನ್ನೂ ಬಂದಿಲ್ಲ? ಅಲಾರಾಮ್ ಸೌಂಡೇ ಕೇಳಿಸ್ಲಿಲ್ಲ, ಎದ್ದು ಬಂದೆ. ತಡ್ಕೊ. ಸರಿ, ಬೇಗ ಬಾ. 5 ನಿಮಿಷ ಮಲ್ಕೊಳ್ಳೋಣ ಅಂದರೆ 6:05 ಆಗ್ಬಿಟ್ಟಿದೆಯಲ್ಲ. ಟೈಮ್ ಆಯಿತು, ಎಲ್ಲಿ ಸೂರ್ಯ ಏನ ಬಂದೇ ಇಲ್ಲ. ಕಾಲ್ ಮಾಡಿ ಕೇಳ್ತೀನಿ ಸರ್. ಎಲ್ಲಿದೆ ಸೂರ್ಯ, ಯಾಕೆ ಇನ್ನೂ ಬಂದಿಲ್ಲ? ಇಷ್ಟು ಲೇಟಾಗಿ ಬಂದರೆ ಪ್ರಾಕ್ಟೀಸ್ ಹೇಗೆ ಮಾಡೋದು? ಶಹೀದ್, ಎದೊಳಗೆ ಸ್ವಲ್ಪ ಲೇಟ್ ಆಯಿತು, ಬಂದೆ. ತಡ್ಕೊ. ಕಾಮಿಡಿ ಮಾಡಬೇಡ, ಬೇಗ ಬಾ. ಸರ್, ಬರ್ತೀನಂದೆ ಸರ್. ಬೇಗ ಹೋಗೋಣ. ಇವಾಗ ಯಾಕೆ ಬಂದಿದ್ಯಾ? ಪ್ರಾಕ್ಟೀಸಿಗೆ ಬರೋ ಟೈಮ್ ಇದು. ನಿಮಗೆಲ್ಲ ಸ್ಪೋರ್ಟ್ಸ್ ಅಂದರೆ ಟೈಮ್ ಪಾಸ್ ಆಗಿಬಿಟ್ಟಿದೆ. ಸಾರಿ ಸರ್, ಪ್ಲೀಸ್ ಸರ್. ಗೌತಮ್, ಡಿಫೆನ್ಸ್ ಮಾಡೋ. ಚಂದು, ಸ್ಮ್ಯಾಶ್ ಮಾಡೋ. ಬ್ರೋ, ಇವತ್ತು ಕಾಲೇಜ್ಗೆ ಬಂಕ್ ಆಗಿಬಿಡೋಣ? ಬೇಡ ಬ್ರೋ, ಕಾಲೇಜಿಗೆ ಹೋಗೋಣ. ಸೀರಿಯಸ್ಲಿ ಇವತ್ತು ಇಂಟ್ರೆಸ್ಟ್ ಇಲ್ಲ ಬ್ರೋ, ಬಂಕ್ ಆಗಿಬಿಡೋಣ. ಪರವಾಗಿಲ್ಲ, ಬನ್ನಿ ಬ್ರೋ, ಹೋಗೋಣ. ಈ ಟೀನೇಜಲ್ಲಿ ಕೆಟ್ಟದೆಲ್ಲ ಒಳ್ಳೇದಂತ ಅನಿಸುತ್ತೆ, ಒಳ್ಳೇದೆಲ್ಲ ಕೆಟ್ಟದಂತ ಅನಿಸುತ್ತೆ. ನೋಡಿಕೊಂಡು ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕು ಶಾಹಿದ್. ಇವಾಗ ಓದುವುದಲ್ಲಿ ಗಮನ ಕೊಟ್ಟಿಲ್ಲ ಅಂದರೆ ಮುಂದೆ ಜೀವನದಲ್ಲಿ ಗಮನ ಕೊಡೋಕ್ಕೂ ಆಗುವುದಿಲ್ಲ. 6 ಗಂಟೆ ಆಗ್ತಾ ಬಂತು, ಸ್ವಲ್ಪ ಬೇಗ ಹೋಗೋಣ. ಡಿಸ್ಟರ್ಬ್ ಮಾಡ್ತಿದ್ಯಾ? ಇವನು ಯಾವಾಗಲೂ ಸ್ಟಡೀಸಲ್ಲಿ ಇರ್ತಾನಲ್ಲ. ಈ ಜಾಯಿಂಟ್ ಸ್ಟಾಕ್ ಕಂಪನಿ ಯಾಕೆ ಜೀತ ಸೂರ್ಯ? ಡಿಸ್ಟರ್ಬ್ ಮಾಡ್ತಿದ್ಯಾ? ಸೂರ್ಯ, ಫೋನೆಲ್ಲೋ? ಗೇಮೆಲ್ಲ ಏನೋ ಬೇಡ, ಓದು, ಫಸ್ಟ್ ಓದು. ಸೂರ್ಯ, ಫೋನಲ್ಲಿ ಗೇಮಲ್ಲಿ ಆಡೋದು ಬೇಡ match ಜಿತು, ಆಡೋಣ. 1 ವೀಕಲ್ಲಿ ಎಕ್ಸಾಮ್ ಐತೆ, ಬಿಡು. ನಾನು ಓದಬೇಕು, ಫೋನ್. ಪ್ರಿಪೇರ್ ಆಗಬೇಕು. ಬಿಡು, ಬೇಡ ಬಿಡು ಜಿತು, ಓದ್ಬೇಕು ನಾನು. ಓಕೆ, ಬಾಯಲ್ಲಿ ಒಂದು ಮ್ಯಾಚ್ ಆಡೋಣ. ಒಂದೇ ಒಂದು ಮ್ಯಾಚ್ ಸೂರ್ಯ, ಬಾ. ಒಂದೇ ಒಂದು ಮ್ಯಾಚು. ಜಸ್ಟ್ 1 ವೀಕ್ ಇದೆ, please ಹಾಕು, ಬಿಡು. ಒಂದೇ ಒಂದು ಮ್ಯಾಚು. ಹೊಡಿಯೋ ಅವನಿಗೆ, ಹೊಡಿಯೋ. ಹಾಂ, ಮಸ್ತ್ ಸೂರ್ಯ. ಹೆಂಗೋ ಕಾಲೇಜ್ ಬಂಕ್ ಹೊಡೆದಾಯ್ತು, ಪ್ರಾಕ್ಟೀಸ್ಗೆ ಹೋಗೋಣ. ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ಬಿಡೋಣ. ಇದ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಜೀವನದಲ್ಲಿ ನಮ್ಗೆ ಯಾರೋ ಮರ್ಯಾದೆ ಕೊಡಲ್ಲ. ಈ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಆನ್ ಆರ್ಗನೈಸೇಷನ್ ಶೇರ್ ಹೋಲ್ಡರ್ಸ್. ಕಮಾನ್ ಗಾಯ್ಸ್, ನೆಕ್ಸ್ಟ್ ವೀಕಿಂದ ನಮಗೆ ವಾಲಿಬಾಲ್ ಟೂರ್ನಮೆಂಟ್ ಇದೆ. ಅದಕ್ಕೆ ಇವಾಗಲಿಂದಾನೇ ಪ್ರಾಕ್ಟೀಸ್ ಮಾಡೋಣ. ಎಲ್ಲರೂ ಜೊತೆಗೆ ಪ್ರಾಕ್ಟೀಸ್ ಮಾಡೋಣ, ಓಕೆನಾ? 1 2 3 1 2. ಅಮ್ಮ, ಎದೊಳ್ಯೋಣ ನಿಮ್ಗೇನು ಆಗಿಲ್ಲ, ಎದೊಳ್ಯೋಣ. ಸೂರ್ಯ, ಕಾಳಾದ್ರೂ ಮಾಡೋಣ. ನನ್ನ ಕೈಲಿ ಆಗ್ತಿಲ್ಲ ಅಮ್ಮ. ಹಲೋ ಶಹೀದ್. ನನ್ನ ಕೈಲಿ ಆಗ್ತಿಲ್ಲ ಅಮ್ಮ. ಜಯಂತ್, 1 ಸೆಕೆಂಡ್. ಹಲೋ, ತಲೆ ತಿರುಗ್ತೈತೆ. ಅಣ್ಣ ಲಾಕ್ ತೆಗೀರಿ ಅಣ್ಣ, ಫೋನ್ ಮಾಡೋಕ್ಕೆ. ಅಣ್ಣ ನಿಮ್ಮ ಫ್ರೆಂಡ್ ಕೆಳಗಡೆ ಬಿದ್ದು ರಕ್ತ ಬರ್ತೈತೆ ಅಣ್ಣ. ಹಂಗ ನಿಜನ ಸುಳ್ಳು ಹೇಳ್ತಿದ್ಯಾ? ಹಾಂ ಬಂದೆ. ನಿನ್ನಿಂದ ಮ್ಯಾಚೇ ಹೋಯ್ತಲ್ಲ, ಯಾರು ಫೋನ್ ಮಾಡಿದ್ದು? ನಮ್ಮ ಶಾಹಿದ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬಂದೆ. ತಡ, ಎಲ್ಲಿ? ಒಂದು ಫೋನಿಂದ ಯಾರೋ ಚಿಕ್ಕ ಹುಡುಗ ಮಾತಾಡೋ. ನೋವು ಆಗ್ತಿದೆ ತಮ್ಮ, ಆಗ್ತಿಲ್ಲ ಬಿಡು. ಅಣ್ಣ ಒಂಚೂರು ತಡ್ಕೊಳ್ಳಿ, ನೀರು ತಗೊಬಂದೆ.
ಬಿಡು ಜಯಂತ್. ಯಾರ ಮನೆ ಹತ್ರ ಏನಾಯ್ತು? ಮನೆ ಹತ್ರ ಆಗಿರೋದು. ಅದು ಹಾಸ್ಪಿಟ್ಲಿಂದನೂ ಮಾಡಿಲ್ಲ, ಅದು ಚಿಕ್ಕ ಹುಡುಗ. ನಿನ್ ಮನೆ ಹತ್ರ ಅಂತ ಆಗಿರೋದು ಬಿಡು. ನಮ್ ಶಾಹಿದ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬಂದೆ ಆ ಚಿಕ್ಕ ಹುಡುಗ ಮಾತಲ್ಲ, ಯಾಕೆ ಹೇಳ್ತೀಯಾ? ಚಿಕ್ಕ ಹುಡುಗ ಮಾತಾಡು. ಆಯ್ತು ಕೂತ್ಕೊಳ್ಳೋ. ನಿಜಾನ ಸುಳ್ಳ ಅಂತಾನೆ ಅನಿಸ್ತಿದೆ, ಹೋಗೋಣ ಒಂದ್ಸತಿ. ಅಣ್ಣ ತಗೊಳ್ರಿ ಅಣ್ಣ, ನೀರು ಕುಡೀರಿ. ಹೇಳಿ ಸರ್, ಏನು ಬೇಕಾಗಿತ್ತು? ಕೋಲ್ಡಿಗೆ ಟ್ಯಾಬ್ಲೆಟ್ ಕೊಡಿ, 10 ರೂಪಾಯಿ ಮಾಡಿದ್ದೀರಿ. 2 ಟ್ಯಾಬ್ಲೆಟಾ ಸರ್? ಇವಾಗ ಒಂದು ತಗೊಳ್ಳಿ, ಬೆಳಿಗ್ಗೆ ಒಂದು ತಗೊಳ್ಳಿ. ಓಕೆ. ಇವನಿಗೆ ಮೆಡಿಸಿನ್ ತಗೊಳ್ಳೋ ಉದ್ದೇಶನೇ ಇಲ್ಲ ಅನಿಸುತ್ತೆ, ಆವಾಗಲಿಂದ ಗೇಮ್ ಆಡ್ಕೊಂಡು ನಿಂತಿದ್ದಾನೆ. ಫೋನ್ ಕಾಲ್ ಕೂಡ ಅಟೆಂಡ್ ಮಾಡ್ತಿಲ್ವಲ್ಲ ಇವನು. ಫ್ರ್ಯಾಂಕೇ ಅನಿಸ್ತಿದೆ, ಸುಮ್ಮನೆ ಕಾಲ್ ಮಾಡಿಬಿಟ್ಟು ನಮಗೆ ಭಯ ಬರ್ಸ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಫೋನ್ ಕೂಡ ಅಟೆಂಡ್ ಮಾಡ್ತಿಲ್ಲ. ಸುಮ್ಮನೆ ಆಟ ಆಡ್ತಾರಪ್ಪ. ಹಲೋ, ಫೋನ್ ತೆಗಿ ಶಾಹಿದ್. ಆ ತಮ್ಮ ಅಂದಿದ್ದು ನಿಜ ಅನಿಸ್ತಿದೆ, ಶಾಹಿದ್ ಬೇರೆ ಫೋನೇ ತೆಗಿತಿಲ್ವಲ್ಲ. ಫ್ರ್ಯಾಂಕ ನಿಜನ ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ. ಅಣ್ಣ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೊಡಿ. ಇವಾಗ ಒಂದು ತಗೊಳ್ಳಿ, ಬೆಳಿಗ್ಗೆ ಒಂದು ತಗೊಳ್ಳಿ. ಓಕೆ, ಪೇಮೆಂಟ್ ಆಗಿದೆ ನೋಡಿ. ಟೈಮ್ ಆಯ್ತಲ್ಲಪ್ಪ, ತಗೊತಾನೋ ತಗೊಳಲ್ವೋ, ಮನೆಗೆ ಬೇರೆ ಹೋಗಬೇಕು. ಅಣ್ಣ, ಯಾಕಬ್ಬ, ಏನು? ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆ ಅಣ್ಣ, ಅದೇನೋ ಟಿಂಚರ್ ಏನೋ ಅದು ಬೇಕಿತ್ತಣ್ಣ. ಟಿಂಕರಿಂಗ್ ಅಲ್ಲಪ್ಪ, ಅದು ಟಿಂಚರ್. ಅದು ತಗೋಪ್ಪ, 120 ರೂಪಾಯಿ ಆಗಿದೆ. ಪೇಮೆಂಟ್ ಆಗಿದೆ ಅಣ್ಣ. ಫ್ರೆಂಡಿಗೆ ಆಕ್ಸಿಡೆಂಟ್ ಆಗಿದೆಯಾ ಅಂತ ಹೇಳ್ತೆ, ನೋಡಿದ್ರೆ ಇಲ್ಲಿ ಗೇಮ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲಪ್ಪ ನೀನು. ಈ ಥರ ಎಲ್ಲ ವೇಸ್ಟ್ ಮಾಡಿದ್ರೆ ಅವನಿಗೆ ಏನಾದರೂ ಆದರೆ ಹೆಚ್ಚು ಕಮ್ಮಿ ಯಾರು ಗತಿ ಹೇಳು. ಯಾವತ್ತೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು, ತುಂಬ ವ್ಯಾಲ್ಯೂಬಲ್. ಓಕೆನಾ? ಯಾಕೆ ಸೂರ್ಯ, ಏನಾಯಿತು? ಒಂಥರ ಬೇಜಾರಾಗಿದೆಯಾ? ಎಲ್ಲ ಕಡೆ ಬೈತಾರಣ್ಣ. ನಿನ್ನ ಕಷ್ಟ ನನಗೆ ಅರ್ಥ ಆಯಿತು ಸೂರ್ಯ. ಬೆಳಗ್ಗೆ ಕೂಡ ಕೋಚರ್ ಬೈದರು ಲೇಟಾಗಿ ಹೋದೆ ಅಂತ. ಆಮೇಲೆ ಇವತ್ತು ಅಂಗಡಿಯಲ್ಲಿ ಲೇಟಾಗಿ ಕೊಟ್ಟೆ ಅಂತ ಅಲ್ಲೋ ಬೈದರು. ಮನೆ ಕೆಲಸ ನಾನು ನೋಡ್ಕೋತೀನಿ, ಆಚೆ ಏನು ಕೆಲಸ ಆಯಿತೋ ಅದನ್ನು ನೀನು ನೋಡ್ಕೊ. ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ, ನಿನ್ನ ಗುರಿನ ನೀನು ಮುಟ್ಟು. ನಿನ್ನ ಕಷ್ಟ ನನಗೆ ಅರ್ಥ ಆಯಿತು ಸೂರ್ಯ. ಲೈಫಲ್ಲಿ ಸಮಯ ಅನ್ನೋದು ತುಂಬ ಮುಖ್ಯ. ಈ ವಿಷಯನ ನಾನು ಮೊದಲೇ ಅರ್ಥ ಮಾಡ್ಕೊಂಡಿದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆನೇ ಇರ್ತಾಯಿದ್ರೇನೋ. ನಿನ್ನ ಮನಸ್ಸಲ್ಲಿ ಇಷ್ಟು ಬೇಜಾರಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಹಲೋ 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 ಸರ್, ನಾನು ಸೂರ್ಯ ಅವರು ಅಣ್ಣ ಮಾತಾಡ್ತಿದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಫ್ರೀ ಆಗಿದ್ದೀರಾ ಸರ್ ನೀವು? ಸರ್, ನನ್ನ ತಮ್ಮ ಸೂರ್ಯ ಅವ್ನು ತುಂಬ ಕಷ್ಟಪಡ್ತಾವನು ಸರ್. ಅವನು ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ಗೂ ಬಂದು ಕಾಲೇಜ್ಗೆ ಹೋಗಿ ಆಮೇಲೆ ಕೆಲಸ ಮಾಡಿಕೊಂಡು ನನ್ನೂ ನೋಡಿಕೊಂಡು ಅವನ ಲೈಫು ಅವನೇ ನೋಡಿಕೊಂಡು ತುಂಬ ಕಷ್ಟಪಡ್ತಾವನು ಸರ್. ಮ್ಯಾನೇಜ್ ಮಾಡೋಕ್ಕೆ ಕಷ್ಟಪಡ್ತಾವನೆ. ಆಗಲ್ಲ ಸರ್, ಆಗೋದೇ ಇಲ್ಲ. ಅವ್ನು ಕರೆಕ್ಟಾಗಿ ಪ್ರಾಕ್ಟೀಸ್ಗೂ ಬಂದಿಲ್ಲ, ಅವನಿಗೆ ಟೈಮ್ ಸೆನ್ಸ್ ಇಲ್ಲವೇ ಇಲ್ಲ. ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸರ್, ಪ್ಲೀಸ್ ಅವನಿಗೆ ಮ್ಯಾಚ್ ಆಡೋ ಹಾಗೆ ಮಾಡಿ ಸರ್. ಸಿಚುವೇಶನ್ನ ನಾನು ಅರ್ಥ ಮಾಡ್ಕೊತೀನಿ. ನಾಳಿದ್ದು ಟೂರ್ನಮೆಂಟ್ ಐತೆ, ಅವನಿಗೆ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಹೇಳಿ. ಚರಣ್, ಗೌತಮ್, ಸಿದ್ದು, ಶಿವಮ್, ನೋಡಿ, ಅವರೇ ನಿಮ್ಮ ಆಪೋನೆಂಟ್ಸು. ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡಿರೋದು ವೇಸ್ಟ್ ಆಗಬಾರ್ದು, ನೋಡ್ಕೊಂಡಾಡಿ.
ಅವ್ರು ನೋಡೋಕ್ಕೆ ವೀಕ್ ಆಗವ್ರೆ, ಹೆಂಗೋ ಪ್ರಾಕ್ಟೀಸ್ ಮಾಡಿಲ್ಲ ಅನಿಸುತ್ತೆ. ನೀವೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀರಾ. ಇದು ಒಂದು ಮ್ಯಾಚ್ ಕಷ್ಟಪಟ್ಟು ಆಡಿಬಿಟ್ರೆ ನಿಮ್ಮದೇ ಕಪ್ಪು. ಇಷ್ಟು ದಿವಸ ಕಷ್ಟಪಟ್ಟಿದ್ದಲ್ಲ ನಿಮಗೆ ಇವಾಗ ಗೊತ್ತಾಗ್ಬಿಡುತ್ತೆ. ಟಾಸ್ ವಿನ್. (4-2). (5-2). ಟೂರ್ನಮೆಂಟ್ ಐತೆ ಆದರೂ ಇಷ್ಟು ಲೇಟಾಗಿ ಬಂದಿದ್ಯಾ? ನಿಮ್ಮ ಅಣ್ಣವ್ರು ಎಷ್ಟು ಹೇಳ್ತಿದ್ರು ನಿನ್ನ ಬಗ್ಗೆ? ನಿನಗೆ ಟೈಮ್ ಸೇಲ್ಸ್ ಇಲ್ವಾ? ಡೆಡ್ಲಿ ರಾಹುಲ್ ಫೋಟೋ ಕಳ್ಸಿರತ್ತಿದ್ದೆ. ಇವನ್ನ ತಾನೇ ಹೊಡಿಬೇಕು, ಹೊಡಿಯೋಣ ಬಿಡು. ಅವನೇ ಅದು, ಇವತ್ತು ಅವನ್ನ ಮುಗಿಸ್ಬೇಕು. ಅವನ ಮುಖ ಮುಚ್ಚಿ ಹೊಡಿಯೋಕೆ ಏನಾದರೂ ಬೇಕು. ಯಾರಂತನೂ ಗೊತ್ತಿಲ್ಲ ಸರ್. ಇದೆಲ್ಲ ಫೇಸ್ ಮಾಡ್ಕೊಂಬರಕ್ಕೆ ಲೇಟ್ ಆಯ್ತು ಸರ್. ಸರ್ ಒಂದು ಚಾನ್ಸ್ ಕೊಡಿ ಸರ್. ಖಂಡಿತವಾಗಿ win ಮಾಡ್ತೀನಿ ಸರ್. ಶಾಹಿದ್ ನಿಂತ್ಕೋ, ನಿಂತ್ಕೋ ಶಾಹಿದ್, ನಿಂತ್ಕೋ ಶಾಹಿದ್. ಯಾಕೆ ನನ್ನ ಮೇಲೆ ಕೋಪ ಪಡ್ಕೊಂಡಿದ್ಯಾ? ನಾನು ಗೆದ್ದಿರೋ ಕಪ್ಪೆಲ್ಲ ನೀನೇನ ಗೆಲ್ಸಿರೋದು, ನೀನೇನ ಟ್ರೈನರ್, ನೀನೇನ ಸಪೋರ್ಟರ್, ನೀನಾ? ಇಟ್ಕೋ. ಹಲೋ ಬ್ರೋ, ನಿಮ್ಗೊಂದು ಫೋಟೋ ಕಳಿಸಿದ್ದೀನಿ. ನಾಳೆ ಅವ್ನು ಮ್ಯಾಚಿಗೆ ಬರಬಾರ್ದು. ಮ್ಯಾಚಿಗೆ ಬಂದರೆ ಕಪ್ ಗೆದ್ಕೊಂಡು ಹೋಗ್ತಾನೆ. ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾಳೆ ಅವನು ಮ್ಯಾಚಿಗೆ ಬರಬಾರ್ದು ಅಷ್ಟೇ. ಅಲ್ಲ, ಮೊನ್ನೆ ಬೈದಿರೋದಕ್ಕೆ ಕರೆಕ್ಟಾಗಿ ತಗೊಂಡಿದ್ದೆ ಇವಾಗ. ಬೈದಿದ್ಕಾ? ಹಾಂ, ಏನಿದೆ ಆರ್ಡರು? ಇದೆರಡೇನಾ? ಎಷ್ಟು ದಿನ ಆಯ್ತಪ್ಪ ಆರ್ಡ್ರ್ ಕೊಟ್ಟು? 3 ದಿನ ಆಯ್ತಲ್ಲ ಕೊಟ್ಟು ಆರ್ಡ್ರ್. ತಗೊಂಡೋಗ್, ಏನು ಬೇಡ, ತಗೊಂಡೋಗ್. ಏನೇನು ಪುಕ್ಸಟೆ ಕೊಡ್ತಾ ಇದೆಯಾ? ಅಡ್ಜಸ್ಟ್ ಮಾಡ್ಬೋದು, ತಗೊಳ್ಳೋಣ. ನೀವು ತಗೊಂಡಿಲ್ಲ ನನ್ನ ಕೆಲಸ ಬಿಟ್ಟು ತೆಗೆದು ಬಿಡ್ತಾರೆ, ಪ್ಲೀಸ್ ಅಣ್ಣ. ಟೈಮ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ. ನಾವು ಟೈಮ್ ಜೊತೆ ಆಟ ಆಡೋದಲ್ಲ, ಟೈಮ್ ನಮ್ಮ ಜೊತೆ ಆಟ ಆಡಿದರೆ ಆ ನೋವನ್ನು ತಡೆಯೋಕ್ಕಾಗಲ್ಲ.